ಗೈಸ್ ಇವತ್ತು ನಮ್ಮದು ಚೆಕ್ಔಟ್. ಗೈಸ್ ಚೆಕ್ಔಟ್ ಎಲ್ಲ ಆಯಿತು. ಈಗ ನೆಕ್ಸ್ಟ್ ಪ್ಲ್ಯಾನ್ ಇದೆ. ಹೇಳಿ ಮಾರೆ, ಅವಾಗ ನೋಡ್ತಾ ಇದ್ದಲ್ಲ. ಅಲ್ಲಿ ಹೋಗೋದು ಬೇಡವಾ? ಹೋಗುವ. ಎಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ತೀವಿ. ಅಭಿ ಎಲ್ಲೋ ಒಂದು ಕಡೆ ಪ್ಲ್ಯಾನ್ ಮಾಡಿದ್ದಾನೆ, ಗೊತ್ತಿಲ್ಲ, ನೋಡುವ. ಸರ್ಪ್ರೈಸ್ ಮಾಡಿದ್ದಾನೆ ನಂಗೆ ಸರ್ಪ್ರೈಸ್ ಕೊಡುತ್ತಾ ಅಂತ. ಸರ್ಪ್ರೈಸ್ ಮೀನ್. ಫಸ್ಟ್ ದಾದರಿಂದ ಕಲ್ಯಾಣ್ ಜಂಕ್ಷನ್ಗೆ ಟಿಕೆಟ್ ತಗೊಂಡ್ವಿ. ಟಿಕೆಟ್ ಇಲ್ಲಿ ಬರ್ತದೆ ಆಯ್ತಾ, ಇಲ್ಲಿ ಟಿಕೆಟ್ ಬರ್ತದೆ ನೋಡಿ. ಇದೆಂತ ಪ್ಲೇಸ್ ಅಂದರೆ ಕಾರ್ಡಲ್ಲೂ ಇದು ಮಾಡ್ಬೋದು. ಗೈಸ್ ಇಲ್ಲಿ ಯಾವ ಥರ ಕ್ರೌಡ್ ಇದೆ ಅಂದರೆ ಜಾತ್ರೆ ಮಧ್ಯದಲ್ಲಿ ನಾವು ಜನಗಳನ್ನು ನುಗ್ಗಿಸ್ಕೊಂಡು ಹೋಗ್ತಾ ಇದ್ದಾಗಿದೆ. ಗೈಸ್ ಬ್ರೇಕ್ಫಾಸ್ಟ್ ಇಲ್ಲಿಗೆ ಬಂದ್ವಿ. ಎಲ್ಲಿಗಂತಾದ್ರೂ ಎಂತ ಮದಂಗ ಗಾಡಿ ಅಂತ ಹೇಳಿದೆ. ಯಾವುದೋ ಮದಂಗ ಗಾಡಿ ಹೋಗ್ತದಂತೆ. ನೀವೇ ಹೇಳಿದ್ದಾರೆ ನೋಡಿ ಗಾಯ್ಸ್. ಗೈಸ್ ಒಂದು ಪ್ಲೇಸ್ ವೇಟ್ ಮಾಡಿ ರಿಜೆಕ್ಟ್ ಆಗಿ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಈಗ ಜ್ಯೂಸ್ ಕುಡಿಲಿಕ್ಕೆ ಬಂದಿದ್ದಾರೆ ನೋಡಿ ಅಂತ. ಹಾಂ, ಯೋಚನೆ ಮಾಡಿ ಅಲ್ಲಿ ಅರ್ಧ ಗಂಟೆ ವೇಟ್ ಮಾಡಿಸಿದೆ. ನಿನ್ನ ನಂಬ್ಕೊಂಡು ಬಂದ್ವಿ. ಎಲ್ಲ ನಿನ್ನ ನಂಬ್ಕೊಂಡು ಬಂದ್ವಿ. ಅದೇ ಗೈಸ್ ನಾವು ಒಂದು ವಡಪಾವ್ ಆ್ಯಂಡ್ ಒಂದು ಜ್ಯೂಸ್ ಕುಡಿಲಿಕ್ಕೋಸ್ಕರ ಕಲ್ಯಾಣ್ ಜಂಕ್ಷನ್ಗೆ ಕರ್ಕೊಂಡು ಬಂದವ. 15 ರೂಪಾಯಿಗೆ ಟಿಕೆಟ್, 15 ರೂಪಾಯಿ ಅಂತ 45 ಕಿಲೋಮೀಟರ್ ಇಲ್ಲಿ ಕರ್ಕೊಂಡು ಬಂದು ಜ್ಯೂಸ್ ಕುಡ್ಸಾರೆ. ಏನು ನಾವು ಹೇಳ್ಬೇಕಾಗಿರೋದು ಕೇಳ್ಕೊಂಡು ಅಲ್ಲೇ ಜ್ಯೂಸ್ ಕೊಡ್ತೀವಿ ಅಂತ. ಡಬ್ಬ ವಡಪಾವ್ ಅದಕ್ಕೋಸ್ಕರ ಫಸ್ಟ್ ತಿಂದು ಖಾಲಿ ಮಾಡಲ್ಲ ಡಬ್ಬ ವಡಪಾವ್. ಅದು ತಿಂದ ಮೇಲೆ ಗೊತ್ತಾಯ್ತು. ಹಾಗಂತ ಬಿಸಾಕಿಲ್ಲ, ತಿಂದಾರೆ. ಅದೇ ಹೋಟೆಲ್ ಕಿವಿ ಜ್ಯೂಸ್, ಫೋಟೋ ಇಲ್ಲ ಆಯ್ತಾ. ಇವನೇ ಚೆನ್ನಾಗಿತ್ತು ಅಂತ ಹೇಳಿ ಮತ್ತೆ ಕೊಡ್ದೆ ಅಲ್ಲ ಕಿವಿ ಜ್ಯೂಸ್. ಈಗ ರಿಟರ್ನ್ ಠಾಣೆ ಹೋಗುದಾ ಯಾವ್ದು? ಇಲ್ಲಿ ಮತ್ತೆ ರಿಟರ್ನ್ ಟ್ರೈನಿಗೆ ಹೋಗ್ಬೇಕು ಅನ್ನೋದೇ ಟೆನ್ಷನ್ ಆಗ್ತಿತ್ತು ನಮಗೆ. ಬ್ಯಾಗ್ ಎಲ್ಲ ಫ್ರಂಟ್ ಹಾಕೊಂಡು ಎಲ್ಲರೂ ನುಗ್ಗಿಸ್ಕೊಂಡು ಹೋಗ್ಬೇಕಿತ್ತು. ಈಗ ನಾನು ಮತ್ತೆ ಪಲ್ಲವಿ ಒಂದು ಯುದ್ಧಕ್ಕೆ ರೆಡಿಯಾಗಿದ್ದೀವಿ. ಯುದ್ಧದ ಮುಂದಾಡತ್ತು ಬಂತು ಈಗ. ಇಲ್ಲಿ 48 ಟಿಕೆಟ್ ಜೋಗ. ಅಯ್ಯೋ ಭಾರಿ ಜಾಲಿ ಮೂಡಲಿದೆ ನಬಿ. ಗೈಸ್ ಮಾರ್ನಿಂಗ್ 10 ಈಗ 2:30 ಆಯಿತು. ಇನ್ನೂ ರಸ್ತೆ ಓಡಾಡಿಸ್ತಿದ್ದಾನೆ. ಫೈನಲಿ ಅಭಿ ಕರ್ಕೊಬಂದಿದ್ದು. ಹಾಗೆಯೇ ನಾವು ಬಂದದ್ದು ಛತ್ರಪತಿ ಶಿವಾಜಿ ಮಹಾರಾಜ ವಸ್ತು ಸಂಗ್ರಹಾಲಯಕ್ಕೆ. ಇದು 3 ಫ್ಲೋರ್ಸ್ ಇದೆ. ಇದೆಲ್ಲನೂ ನೋಡಬೇಕಂದ್ರೆ ಒನ್ ಡೇ ಅಂತೂ ಸಾಲೋದೇ ಇಲ್ಲ. ಎಕ್ಸ್ಪ್ಲೇನರ್ ಒಂದೊಂದು ಫ್ಲೋರ್ ನಾವು ಎಕ್ಸ್ಪ್ಲೋರ್ ಮಾಡಬೇಕಂತ ಹೇಳಿದ್ರು 1 to 2 hours ಅಂತೂ ಬೇಕಿತ್ತು. ಸೊ ನಾವು ಕ್ಯಾಶುವಲ್ ಆಗಿ ಎಲ್ಲನೂ ನೋಡ್ಕೊಂಡು ಹೋದ್ವಿ. ಹಾಗೆಯೇ ಅಲ್ಲಿ ಮೇಕ್ ಯುವರ್ ಕಾಯಿನ್ ಅನ್ನೋ ಒಂದು ಮಷಿನ್ ಇತ್ತು. ಟೆಂಪ್ರಲಿ ಅದು ವರ್ಕಿಂಗ್ ಕಂಡೀಷನಲ್ಲಿ ಇರಲಿಲ್ಲ. ಅದೇ ರೀತಿ ಆಗಿನ ಕಾಲದ ಜ್ಯುವೆಲ್ರೀಸು, ಹಾಗೆ ಈಜಿಪ್ಟ್ ಕಾಲದಲ್ಲಿ ಯಾವ ಥರ ಇತ್ತು ಅನ್ನೋದು ಎಲ್ಲನೂ ನೋಡ್ಕೊಂಡು ಬಂದ್ವಿ. ಅಲ್ಲೇ ನಮಗೆ ಒಂದು ಡ್ರಾಯಿಂಗ್ ಒಂದು ಶೀಟ್ ಕೂಡ ಇರ್ತಾರೆ, ನಾವು ಏನು ಬೇಕಾದ್ರೂ ಡ್ರಾಯಿಂಗ್ ಮಾಡ್ಬೋದು. 2:30ಗೆ ಎಂಟರ್ ಆಗಿ ನಾವೆಲ್ಲ ಮುಗಿಸಿ ಔಟ್ಸೈಡ್ ಬರುವಾಗ 5 o'clock ಆಗಿತ್ತು. ತಗೋ ಮೂಗೇ ಇಲ್ಲ, ಎಲ್ಲ ಮೂಗು ಹರ್ದು ಹೋಗ.
ಕರ್ಕೊಂಡು ಬಂದಿದ್ದು ನೀನೆ, ನಾನು ಬೇಡ ಅಂದಿದ್ದೆ ಅವಾಗಲೇ. ಇದೆಲ್ಲ ವೆರಿ 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 ವರ್ತ್. ವೆರಿ ವರ್ತ್. ನಿಮಗೆ ಅಟ್ಲೀಸ್ಟ್ 1.5 ದಿನ ಬೇಕು, ಒಂದಿನದಲ್ಲಿ ಮುಗಿಸಿ. 3 ಫ್ಲೋರ್ 4 ಫ್ಲೋರ್ ಉಂಟಾಯ್ತಾ. ನೀವು ಅರ್ಧ ಗಂಟೆ ಬಂದು ಹೋಗ್ಲಿಕ್ಕೆ ಆಗಲ್ಲ. ಇದು ಹರಪ್ಪ ನಾಗರಿಕತೆಯಿಂದ ಸ್ಟಾರ್ಟ್ ಆಗ್ತದೆ. ಒಂದು ಟಿಪ್ಸ್ ಏನಂತಂದ್ರೆ ಹೊಟ್ಟೆ ತುಂಬಾ ತಿನ್ಕೊಂಡು ಬನ್ನಿ. ನೀವು ಹರಪ್ಪ ನಾಗರಿಕತೆಯಿಂದ ಇಂದಿನ ಆಧುನಿಕತೆವರೆಗೆ ನೋಡ್ಬೇಕು. ಅದಕ್ಕೋಸ್ಕರ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ತನಕ ತಿನ್ಕೊಂಡು ಬನ್ನಿ, ಅದು ಇಂಪಾರ್ಟೆಂಟ್. ಎನರ್ಜಿ ಬೇಕು. ಇಂಥವ್ರ ಜೊತೆ ಬರಬೇಡಿ, ಜೊತೆ ಬರಬೇಡಿ. ಬೆಳಿಗ್ಗೆ ಖಾಲಿ ವಡಾಪಾವ್ ತಿನ್ಸಿ ಇಷ್ಟು 3 ಫ್ಲೋರ್ ಇದು. ಜೀವನದಲ್ಲಿ ಯಾವತ್ತು ಉತ್ಸಾಹ ಇರಬೇಕು. ಏನು ಇಲ್ಲ, ಈ ತರ ಉತ್ಸಾಹ ಇರುತ್ತದೆ ತಿನ್ನೋದ್ರಲ್ಲಿ. ಹತ್ತೋದ್ರಲ್ಲಿ ಇರಲ್ಲ, ತಿನ್ನೋದ್ರಲ್ಲಿ. ಹೊಟ್ಟೆ ತುಂಬಾ ತಿಂದು ಕರ್ಕೊಂಡು ಹೋಗಿದ್ದೀವಿ. ಅಂತೂ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಲ್ಲ ಬಿಡು ಅಷ್ಟೇ. ಮತ್ತೆ ಇದೇ ಪ್ಲೇಸ್ ಬೇಕಾ? ನಿನ್ನೆ ಬ್ಯಾಗ್ ಇಲ್ಲದೆ ಬಂದಿದೆ, ಇವತ್ತು ಬ್ಯಾಗ್. ಹೌದಾ ಮ್ಯಾಟ್ರ್. ಗೈಸ್, ಇಲ್ಲಿ ಬೋಟಿಗೆ ಹೋಗುವಂತ ಬಂದ್ರೆ ಇವತ್ತು ಫುಲ್ಲು ಜನಸಾಗರ. ಅಭಿ ನೆಕ್ಸ್ಟ್ ಪ್ಲಾನ್ ಅಲ್ಲಿ ಫೈನಲಿ ನಾವೀಗ ಬಂದಿರೋದು ಮರೈನ್ ಬೀಚ್ಗೆ. ಗೈಸ್, ಈಗ 8:30. ಈಗ ಮರೈನ್ ಬೀಚಿಂದ ನಾವು ರೈಲ್ವೆ ಸ್ಟೇಷನ್ ಹೋಗಬೇಕು. ಮುಂಬೈ ಚರ್ಚ್ ಗೇಟ್ ಅಂತೂ ನೈಟ್ ಟೈಮಲ್ಲಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ ಲೈಟಿಂಗ್ಸು, ಅದರ ಮಧ್ಯೆ ಜನಗಳು ಓಡಾಡ್ತಾ ಇರೋದು ಎಲ್ಲ. ಅಭಿ ಮುಖ ಆಗ್ಬಿಟ್ಟಿದ್ದಾನೆ. ಅವಾಗಿನ ನಂಜಿ ತಿಂತಾ ಇದ್ರು. ಅಲ್ಲಿಂದ ನಾವು ಪನ್ವೇಲ್ ಬಂದ್ವಿ. ಪನ್ವೇಲ್ ಬರುವಾಗ 11 ಆಗಿತ್ತು. ಊಟಕ್ಕೆ ಅಂತ ಇಡೀ ರೋಡಲ್ಲಿ ರೆಸ್ಟೋರೆಂಟ್ ಹುಡುಕಿದ್ದೀವಿ. 11:30 ಅನ್ನುವಾಗ ಒಂದು ರೆಸ್ಟೋರೆಂಟ್ ಸಿಕ್ತು. ಅಲ್ಲೇ ಊಟ ಎಲ್ಲ ಮುಗಿಸಿ ಬಂದು ರೈಲ್ವೆ ಸ್ಟೇಷನಲ್ಲಿ ವೇಟ್ ಮಾಡ್ತಾ ಇದ್ವಿ. ಅರೌಂಡ್ 1 o'clock ಅನ್ನುವಾಗ ಟ್ರೈನ್ ಬಂತು. ಆ್ಯಕ್ಚುಲಿ ಇಲ್ಲಿ ರೈಲ್ವೆ ಸ್ಟೇಷನ್ ಟೈಮಿಂಗ್ಸ್ ಚೇಂಜ್ ಇತ್ತು. ಮಾರ್ನಿಂಗ್ 8:30 ಅನ್ನುವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟಿಗೆ ವಡಾಪಾವ್ ತೊಗೊಂಡ್ವಿ. ಬರುವಾಗ ಫುಲ್ ಗೇಮ್ ಆಡಿಕೊಂಡು ಫನ್ನಿ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡ್ಕೊಂಡು ಬಂದ್ವಿ. ನಾವು ನಮ್ಮೂರು ರೀಚ್ ಆಗುವಾಗ ಮಧ್ಯಾಹ್ನ 2:30 ಆಗಿತ್ತು. ಸೊ ಇದು ನಮ್ಮ ಮುಂಬೈ ಜರ್ನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಅನ್ಪ್ಲ್ಯಾನ್ ಟ್ರಿಪ್ಗೆ ರೆಡಿಯಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.